ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀವಲ್ಲಭ ಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯನುಡಿಯ ನಮಸ್ಕಾರಗಳು. ಇನ್ನೋ திருவாடிப்பூரம் எமக்காகவன்னு இங்கு ஆண்டாள் அவதரித்தாள். குன்னாத வாழ்வான வைகுந்தவான் ಭೋಗಂತನ್ನಿ ಇಹಳ್ದು ಆಳ್ವಾರ್ ತಿರುಮಗಳಾರಾಯ್ ಎಂದು ಆಚಾರ್ಯ ಶ್ರೀ ಮನವಾಳ ಮಾಮುನಿಗಳು ತಮ್ಮ ಉಪದೇಶ ರತ್ನಮಾಲೈ ಎನ್ನುವ ದಿವ್ಯ ಗ್ರಂಥದಲ್ಲಿ ವರ್ಣಿಸಿರುವಂತೆ ಭೂಮಿ ಪಿರಾಟಿ ಅದಾಗಿ ಶ್ರೀ ಭೂದೇವಿಯೇ ಸಾಕ್ಷಾತ್ ಆಂಡಾಳಾಗಿ ಅವತರಿಸಿ ನಮ್ಮ ಆತ್ಮಕ್ಷೇಮಕ್ಕಾಗಿಯೇ ತಿರುಪ್ಪಾವೈ ಎನ್ನುವ ದಿವ್ಯ ಗ್ರಂಥವನ್ನು ಅನುಗ್ರಹಿಸಿ ಉಪಕರಿಸಿದ್ದಾಳೆ. ಈ ತಿರುಪ್ಪಾವೆಯು ವೇದಂ ಅನಿತ್ತುಕ್ಕುಂ ವಿತ್ತಾಗುಂ ಎನ್ನುವಂತೆ ವೇದದ ಸಾರವನ್ನೆಲ್ಲ ತನ್ನಲ್ಲಿ ಅಡಗಿಸಿಕೊಂಡಿರುವಂಥ ಅತ್ಯಂತ ಉತ್ಕೃಷ್ಟ ಗ್ರಂಥವೆಂದು ಕೊಂಡಾಡಲ್ಪಡುತ್ತದೆ. ಆಳ್ವಾರುಗಳು ಅನುಗ್ರಹಿಸಿದ 4000 ದಿವ್ಯ ಪ್ರಬಂಧಗಳಲ್ಲಿ ತಿರುಪ್ಪಾವೈ ಅತ್ಯಂತ ವೈಶಿಷ್ಟ್ಯಪೂರ್ಣವಾದದ್ದು ಎಂದು ಹೇಳಬಹುದು. ಇಂದಿಗೂ ಮನೆ ಮನೆಗಳಲ್ಲಿ ಪಾರಾಯಣ ಮಾಡುವ ಈ 4000 ರಚನಾಕಾರ್ಯರು ಶ್ರೀ ವೈಷ್ಣವ ಸಂಪ್ರದಾಯದ 12 ಆಳ್ವಾರರುಗಳು. ಕರ್ನಾಟಕದ ಹರಿದಾಸ ಪರಂಪರೆಯ ಮಹನೀಯರಂತೆಯೇ ದ್ರಾವಿಡ ದೇಶದ ಅದಾಗಿ ತಮಿಳುನಾಡಿನ ಆಳ್ವಾರ್ಗಳು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ತಲ್ಲೀನರಾದವರು. ಶ್ರೀ ವೈಷ್ಣವ ಧರ್ಮಕ್ಕೆ ಕೂಟಸ್ಥರಾಗಿ ವಿರಾಜಿಸಿದವರು ಆಳ್ವಾರುಗಳು. ಪುರುಷಾರ್ಥವೇನೆಂಬುದನ್ನು ಅನುಭವದಿಂದಲೂ ಅನುಷ್ಠಾನದಿಂದಲೂ ಭಕ್ತಿ ಗೀತೆಗಳಿಂದಲೂ ಲೋಕಕ್ಕೆ ಸನ್ಮಾರ್ಗವನ್ನು ತೋರಿದ ಮಹಾತ್ಮರು. ಅಂಜುಕುಡಿಕ್ಕರು ಸಂತತಿಯಾಯ್ ಎನ್ನುವಂತೆ ಈ ಆಳ್ವಾರ್ ಪರಂಪರೆಯ ಏಕೈಕ ಹೆಣ್ಣುಮಗಳೇ ಆಂಡಾಳ್. ಭಕ್ತಿ ಮತ್ತು ಪ್ರಪತ್ತಿಯ ಮಾರ್ಗವನ್ನು ಲೋಕಕ್ಕೆ ತೋರಿಸಿಕೊಟ್ಟ ತಿರುಪ್ಪಾವೈ ಕೃತಿಯನ್ನು ರಚಿಸಿದ ಆಕೆಯು ಭೂದೇವಿಯ ಅವತಾರವಾಗಿ ಗೋದಾದೇವಿ ಎನ್ನುವ ಹೆಸರನ್ನು ಹೊಂದಿದವಳಾಗಿರುತ್ತಾಳೆ. ವೇದಾಂತ ಸಾರ, ಭಗವದ್ಗೀತೆ, ಭಾಗವತ ಹಾಗೂ ಶ್ರೀರಾಮಾಯಣದ ಅರ್ಥವನ್ನು ಮೈಗೂಡಿಸಿಕೊಂಡಿರುವ ತಿರುಪ್ಪಾವೈ ಅಪರೂಪದ ಅಸಾಮಾನ್ಯ ಕೃತಿ. ಅವಳ ಈ ಪ್ರಬಂಧದಲ್ಲಿ ಮೊದಲಿನಿಂದ ಕೊನೆಯವರೆಗೂ ಶ್ರೀಕೃಷ್ಣನ ವಿಷಯವನ್ನೇ ವರ್ಣಿಸುತ್ತಾಳೆ. ಹಾಗೂ ಈ ರಚನೆಯಲ್ಲಿ ಮುಖ್ಯವಾಗಿ ಕಾಣುವುದು ಶ್ರೀಕೃಷ್ಣ ಪ್ರೇಮ, ಮಮತೆ, ವಾತ್ಸಲ್ಯ ಮತ್ತು ಅವನ ಲೀಲೆಗಳು. ತಿರುಪ್ಪಾವೈನಲ್ಲಿ ಒಟ್ಟು 30 ಪದ್ಯಗಳಿವೆ. ಇವುಗಳನ್ನು ಪಾಶುರಂ ಎಂದು ಕರೆಯಲಾಗುತ್ತದೆ. ಮಾರ್ಗಳಿ ಅದಾಗಿ ಧನುರ್ಮಾಸ ಅಥವಾ ಮಾರ್ಗಶಿರ ತಿಂಗಳಿನಲ್ಲಿ ವಿಶೇಷ ಪೂಜೆ ನಡೆಯುವ ಶ್ರೀವೈಷ್ಣವ ದೇವಾಲಯಗಳಲ್ಲಿ ಈ ತಿರುಪ್ಪಾವೆಯನ್ನು ಪಾರಾಯಣ ಮಾಡುವ ಸಂಪ್ರದಾಯ ಹಿಂದಿನಿಂದ ಇಂದಿನವರೆಗೂ ನಡೆದು ಬಂದಿದೆ. ವಿಶೇಷವಾಗಿ ಮಾಸದ 30 ದಿನಕ್ಕೊಂದರಂತೆ ತಿರುಪ್ಪಾವೈ ಪಾಶುರವನ್ನು ಅನುಸಂಧಾನ ಮಾಡಿ ಭಗವಂತನಿಗೆ ಸಮರ್ಪಿಸುವ ಪದ್ಧತಿ ಇದೆ. ಶ್ರೀಮದ್ ಭಾಗವತದಲ್ಲಿ ಗೋಕುಲದ ಗೋಪಕನ್ಯೆಯರು ಉತ್ತಮ ಪತಿಯನ್ನು ಪಡೆಯುವ ಉದ್ದೇಶದಿಂದ ಕಾತ್ಯಾಯಿನಿ ವ್ರತವನ್ನು ಆಚರಿಸಿದರು ಎಂಬುದನ್ನು ತನ್ನ ತಂದೆಯೂ ಗುರುವೂ ಆದ ಶ್ರೀ ವಿಷ್ಣು ಚಿತ್ತರೆಂದೇ ಪ್ರಸಿದ್ಧರಾದ ಶ್ರೀ ಪೆರಿಯಾಳ್ವಾರರ ಮುಖಾಂತರ ಕೇಳಿ ಆನಂದಿಸಿದ್ದ ಗೋದಾದೇವಿ ಮಾನವ ಪ್ರೇಮಕ್ಕೆ ಬದಲಾಗಿ ದಿವ್ಯ ಪ್ರೇಮಿಯಾದ ಭಗವಂತನನ್ನು ಪಡೆಯುವ ಸಲುವಾಗಿ ಅದೇ ವ್ರತವನ್ನು ಮಾಡಲು ಮುಂದಾಗುತ್ತಾಳೆ. ಪರಮಾತ್ಮನು ನಿಜವಾದ ಮತ್ತು ಸಹಜವಾದ ಪ್ರೇಮ ಮತ್ತು ವಾತ್ಸಲ್ಯ ಉಳ್ಳವನು. ಅವನು ಇಡೀ ವಿಶ್ವಕ್ಕೆ ಹಾಗೂ ಸಮಸ್ತ ಚೇತನರಿಗೂ ಪತಿ ಮತ್ತು ಸರ್ವತಂತ್ರ ಸ್ವತಂತ್ರನು. ನಾವೆಲ್ಲರೂ ಪರತಂತ್ರರು ಮತ್ತು ಈ ಶರೀರಾವಸಾನದ ನಂತರ ಅವನ ಸಾಮೀಪ್ಯವನ್ನು ಸೇರಬೇಕೆಂಬ ಹಂಬಲವುಳ್ಳವರು. ಹಾಗೂ ಇದು ಪ್ರತಿಯೊಬ್ಬ ಚೇತನನಿಗೂ ಇರಲೇಬೇಕಾದ ಹಂಬಲವೂ ಹೌದು. ಆದರೆ ಕೇವಲ ಹಂಬಲವಿದ್ದರೆ ಸಾಕೆ? ಅವನನ್ನು ಹೊಂದುವ ಸರಿಯಾದ ಮಾರ್ಗವೇನು ಎಂಬುದನ್ನು ತಿಳಿದಿರಬೇಕಲ್ಲವೇ? ಹಾಗಾಗಿ ಈ ಸರಿಯಾದ ಮಾರ್ಗವನ್ನು ಪ್ರತಿಯೊಬ್ಬ ಜೀವನೂ ಅರಿಯಬೇಕೆಂಬ ಇಚ್ಛೆಯಿಂದ ಅದನ್ನು ತಿಳಿಸಿಕೊಡಬೇಕೆಂದೇ
ಶ್ರೀವೈಕುಂಠದ ಭೋಗವನ್ನೆಲ್ಲ ತೊರೆದು ಈ ಭೂಲೋಕದಲ್ಲಿ ಅವತರಿಸಿದ ಜಗನ್ಮಾತೆಯಾದ ಆಂಡಾಳ್ ತಾಯಾರ್ ಗುರುವಿನ ಸ್ಥಾನದಲ್ಲಿ ನಿಂತು ಈ ಆತ್ಮಕ್ಕೆ ಪತಿಯಾದ ಪರಮಾತ್ಮನನ್ನು ಹೊಂದಲು ಚೇತನರಾದ ನಾವುಗಳು ಮಾಡಬೇಕಾದದ್ದು ಏನು ಎಂಬುದನ್ನು ಈ ತಿರುಪ್ಪಾವೈ ಎನ್ನುವ ದಿವ್ಯ ಗ್ರಂಥದ ಮುಖಾಂತರ ಪ್ರಕಟಪಡಿಸಿದ್ದಾಳೆ. ಹಾಗಾಗಿಯೇ ಅವಳನ್ನು ಮಾತೃಹೃದಯಿ, ವಾತ್ಸಲ್ಯಮಯಿ ಹಾಗೂ ಪ್ರೇಮಮಯಿ ಎಂದು ಹಾಡಿ ಹೊಗಳಿದ್ದಾರೆ ನಮ್ಮ ಪೂರ್ವಾಚಾರ್ಯರುಗಳು. ತಿರುಪ್ಪಾವೈ ಪಾಶುರಗಳಲ್ಲಿ ಮಾರ್ಗಶಿರ ಮಾಸದ ಮಹಿಮೆ, ವ್ರತಧಾರಿಯ ಸ್ವಭಾವ, ವ್ರತಾನುಷ್ಠಾನದ ಫಲ, ಪರ್ಜನ್ಯ ದೇವತೆಯ ಉಪಕಾರ, ದಾಮೋದರ ಭಜನೆಯ ಫಲ ಮುಂತಾದ ಕೃಷ್ಣಾನುಭವಕ್ಕೆ ಬೇಕಾದ ಉಪಕರಣಗಳು ತಿಳಿಸಲಾಗಿದೆ. ಮುಂದಿನ ಪದ್ಯಗಳಲ್ಲಿ ಅದಾಗಿ 5ನೇ ಪಾಶುರದಿಂದ 15ನೇ ಪಾಶುರದವರೆಗೂ ತನ್ನ ಜೊತೆಯಲ್ಲಿ ಅನುಭವಕ್ಕೆ ಬೇಕಾದ 10 ಜನ ಗೋಪಕನ್ಯೆಯರು ಗೋದಾದೇವಿಯ ಸ್ನೇಹಿತರೇ ಆಗಿದ್ದು ತನ್ನ ಜೊತೆಯಲ್ಲಿ ನೀರಾಡಿ ವ್ರತಾನುಷ್ಠಾನ ಮಾಡಲು ಬರುವಂತೆ ಇವರೆಲ್ಲರನ್ನೂ ನಿದ್ದೆಯಿಂದ ಎಚ್ಚರಿಸಿ ಒಬ್ಬೊಬ್ಬರನ್ನಾಗಿ ಕರೆಯುತ್ತಾಳೆ. ಇದೇನಿದು, ಗೋಕುಲದಲ್ಲಿ ಕೇವಲ 10 ಮಂದಿ ಗೋಪಕನ್ಯೆಯರಿದ್ದರೇನೋ ಎನ್ನುವ ಸಂದೇಹ. ಹಾಗೇನಿಲ್ಲ. 10 ಜನ ಗೋಪಿಕೆಯರನ್ನು ಎಬ್ಬಿಸಿದ್ದು ಆಯರ್ಪಾಡಿ ಎಂದು ಕರೆಯಲ್ಪಡುವ ಗೋಕುಲದಲ್ಲಿ ವಾಸವಿದ್ದ 5 ಲಕ್ಷ ಗೋಪಕುಟುಂಬದ ಅಷ್ಟೂ ಹೆಣ್ಣು ಮಕ್ಕಳನ್ನು ಎಬ್ಬಿಸಿದ್ದಕ್ಕೆ ಉಪಲಕ್ಷಣವಾಗಿ ಪರಿಗಣಿಸಬೇಕು ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಈ ಗೋಪಕನ್ಯೆಯರು ಸ್ವಭಾವತಃ ಬೇರೆ ಬೇರೆ ವಿಶಿಷ್ಟ ಗುಣಗಳನ್ನು ಹೊಂದಿದವರಾಗಿದ್ದು ಪ್ರತಿಯೊಬ್ಬರೂ ಕೃಷ್ಣನಿಗೆ ಪ್ರಿಯವಾದವರೇ. ಹಾಗಾಗಿ ಅವರವರ ಗುಣ ಸ್ವಭಾವಕ್ಕನುಸಾರವಾಗಿ ಒಬ್ಬೊಬ್ಬರನ್ನೂ ಗೋದೆಯು ಎಬ್ಬಿಸಿ ಅವರನ್ನೆಲ್ಲ ಜೊತೆ ಮಾಡಿಕೊಂಡು ನಂದಗೋಪನ ಅರಮನೆಯನ್ನು ಸೇರಿ ಮೊದಲಿಗೆ ಆ ಅರಮನೆಯ ದ್ವಾರಪಾಲಕರಾದ ಕೋಯಿಲ್ ಕಾಪಾನ್, ವಾಶಲ್ ಕಾಪಾನ್ರ ಅನುಮತಿ ಪಡೆದು ಅರಮನೆಯ ಒಳಗೆ ಪ್ರವೇಶಿಸಿ ಅಂತಃಪುರದಲ್ಲಿ ಮಲಗಿದ್ದ ನಂದಗೋಪ ಯಶೋಧರೆಯನ್ನು, ಶ್ರೀಕೃಷ್ಣ ಬಲರಾಮರನ್ನು ಹೀಗೆ ಎಲ್ಲರನ್ನೂ ನಿದ್ದೆಯಿಂದ ಏಳುವಂತೆ ಪ್ರಾರ್ಥಿಸಿ ತದನಂತರ ನೀಲಾದೇವಿಯ ಮೂಲಕ ಶ್ರೀಕೃಷ್ಣನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾಳೆ. ಶ್ರೀಕೃಷ್ಣನ ಗುಣಸಂಕೀರ್ತನೆ ಮಾಡಿ ತಾವು ಬಂದಿರುವ ಕಾರ್ಯವನ್ನು ವಿಚಾರಿಸಬೇಕೆಂದು ಬೇಡುತ್ತಾಳೆ. ಪರಮಾತ್ಮನ ಸೌಂದರ್ಯ, ಗಾಂಭೀರ್ಯ, ವಾತ್ಸಲ್ಯಾದಿಗಳಿಗೆ ಮಂಗಳಾಶಾಸನ ಮಾಡುತ್ತಾಳೆ. ಕೊನೆಯ 3 ಪಾಶುರಗಳಲ್ಲಿ ನಿತ್ಯ ಕೈಂಕರ್ಯ ಪ್ರಾರ್ಥನೆ, ಪ್ರಾಪ್ಯ ನಿಷ್ಕರ್ಷೆ ಮತ್ತು ಫಲಪ್ರಾಪ್ತಿ ತಿಳಿಸಲಾಗಿದೆ. ಹೀಗೆ ತಿರುಪ್ಪಾವೈ ಉಪನಿಷತ್ತಿನ ಸಾರವಾಗಿದೆ. ಇಲ್ಲಿ ಭಕ್ತಿಯು ಅತಿಶಯವೂ ಅನನ್ಯವೂ ಆಗಿದೆ. ಶ್ರೀ ಉ.ವಿ. ಪ್ರತಿವಾದಿ ಭಯಂಕರ ಅಣ್ಣಂಗರಾಚಾರ್ಯ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಗೋದಾದೇವಿಯನ್ನು ಸೀತೆಗೂ ಶ್ರೀ ವಿಷ್ಣುಚಿತ್ತರನ್ನು ಜನಕ ಮಹಾರಾಜನಿಗೂ ಹೋಲಿಸಿದ್ದಾರೆ. ಜನಕರಾಜನ ಮಗಳು ಸೀತೆ, ಆಂಡಾಳ್ ಶ್ರೀ ವಿಷ್ಣುಚಿತ್ತರ ಮಗಳು. ಇವರಿಬ್ಬರೂ ಅಯೋನಿಜರು. ಆದರೂ ಪೋಷಕ ತಂದೆಯ ಬಳಿ ಹೆತ್ತ ಮಕ್ಕಳಿಗಿಂತ ಹೆಚ್ಚಾದ ಅತ್ಯಂತ ಪ್ರೀತಿ, ಮಮತೆ, ವಾತ್ಸಲ್ಯದ ಆಸರೆಯಲ್ಲಿ ಬೆಳೆದವರು. ಪಿತೃಶಬ್ದ ಪರ್ಯಾಯವಾದ ಜನಕ ಕ್ಷತ್ರಿಯ ಕುಲಕ್ಕೆ ಸೇರಿದವರಾಗಿದ್ದು ಮಿಥಿಲೆಯ ಮಹಾರಾಜರಾಗಿ ರಾಜ್ಯ ಪರಿಪಾಲನೆಯನ್ನು, ಪ್ರಜೆಗಳ ಕ್ಷೇಮಕ್ಕಾಗಿ ಯುದ್ಧಾದಿ ವ್ಯಾಪಾರವನ್ನು ನಡೆಸಬೇಕಾದ ನಿರ್ಬಂಧದಲ್ಲಿದ್ದವರು. ಬ್ರಾಹ್ಮಣೋತ್ತಮರಾಗಿ ದ್ರಾವಿಡ ದೇಶದ ಶ್ರೀವಿಲ್ಲಿಪುತ್ತೂರಿನಲ್ಲಿ ಆಣಿಮಾಸ ಸ್ವಾತಿ ತಿರುನಕ್ಷತ್ರದಲ್ಲಿ ತಿರುವವತರಿಸಿದ ಶ್ರೀ ವಿಷ್ಣುಚಿತ್ತರದ್ದು ಪರಮೈಕಾಂತಿಕ ಕುಲ. ತಮ್ಮ ರಕ್ಷಣೆಯ ಭಾರವನ್ನೆಲ್ಲ ಭಗವಂತನ ಪಾದಪದ್ಮಗಳಿಗೆ ಸಮರ್ಪಿಸಿ ಮುಕ್ತಾತ್ಮರಂತೆ ವರ್ತಿಸುತ್ತಿದ್ದವರು. ಸೀತೆಗೆ ಭಗವಂತನನ್ನು ಮದುವೆಯಾಗಲು ರುದ್ರಧನುಸ್ಸು ಸಾಧನವಾದರೆ ಆಂಡಾಳಿಗೆ ಗೋಪಿಕಾಭಾವನೆಯೇ ಸಾಧನವಾಯಿತು. ಹೇಗೆ ಸೀತೆಯನ್ನು ಅರಸಿ ಶ್ರೀರಾಮ ಬಂದನೋ ಹಾಗೆಯೇ ಗೋದೆಯನ್ನು ಅರಸಿ ಶ್ರೀರಂಗನೇ ಬಂದ. ತಿರು ಎಂದರೆ ಶ್ರೇಷ್ಠವಾದದ್ದು, ಪಾವೈ ಎಂದರೆ ವ್ರತ, ಶ್ರೇಷ್ಠವಾದ ಫಲವನ್ನುಂಟು ಮಾಡುವ ವ್ರತ ಎಂದರ್ಥ. ಶ್ರೇಷ್ಠವಾದ ಫಲವೆಂದರೇನು? ಇದಕ್ಕೆ ಉತ್ತರ ಅವಳ ಹೆಸರಿನಲ್ಲಿಯೇ ಅಡಗಿದೆ. ಆಂಡಾಳ್ ಎಂದರೆ ಆನ್ ಪುರುಷನ್, ಅರ್ಥಾತ್
ಪರಮಪುರುಷನ ತಾಳ್ ಅದಾಗಿ ಶ್ರೀಪಾದಗಳನ್ನು ನಮಗೆ ತೋರಿಸಿಕೊಟ್ಟವಳು. ಭಗವಂತನ ಶ್ರೀಪಾದಗಳಿಗಿಂತ ಶ್ರೇಷ್ಠವಾದ ಫಲವು ಈ ಜಗತ್ತಿನಲ್ಲಿ ಇನ್ನೊಂದು ಇರಲು ಸಾಧ್ಯವೇ? ಖಂಡಿತ ಇಲ್ಲ. ಏಕಮೇವ ಅದ್ವಿತೀಯವಾದ ಶ್ರೀಪಾದಗಳವು ಅಲ್ಲವೇ? ಗೋದಾದೇವಿ ಈ ಸುಲಭೋಪಾಯವನ್ನೇ ಕೊಂಡಾಡಿ ಸ್ವೀಕರಿಸಿ ಸ್ವಾಮಿತ್ವಕ್ಕೆ ಸೇರಿದಳು. ಹಾಗೂ ಈ ಸುಲಭೋಪಾಯವನ್ನು ತನ್ನ ಮಕ್ಕಳಾದ ನಾವೆಲ್ಲರೂ ಅನುಸರಿಸಿ ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಭಗವಂತನ ಸಾಮೀಪ್ಯ ಸೇರಬೇಕೆನ್ನುವುದೇ ಅವಳ ಆಶಯ. ಈ ಆಶಯವನ್ನು ಹೊತ್ತೇ ಗೋದೆಯು ತಾನು ಮುಡಿದ ಹೂವಿನ ಮಾಲೆಯಿಂದ ಪರಮಾತ್ಮನನ್ನು ಸ್ವಾಧೀನಪಡಿಸಿಕೊಂಡು ನಾವು ಆತನನ್ನು ಸಂಕೀರ್ತನೆ ಮಾಡಿ ಸಾಧನೆಗೈಯಲು ಪಾಮಾಲೆ ಅದಾಗಿ ಪದ್ಯಗಳ ಮಾಲೆಯನ್ನು ನಮಗೆ ಅನುಗ್ರಹಿಸಿದ್ದಾಳೆ. ಈ ಕೃತಿಯು ಭಾಗವತ ಧರ್ಮದ ಕೈಪಿಡಿಯ ರೂಪದಲ್ಲಿದ್ದು, ಅಂತೆಯೇ ರಸಧ್ವನಿ, ರೀತಿಗುಣ ಅಲಂಕಾರ ಮುಂತಾದ ಕಾವ್ಯಧರ್ಮಗಳಿಂದಲೂ ಸುಶೋಭಿತವಾದದ್ದು. ಇಂತಹ ಅಮೂಲ್ಯ ಗ್ರಂಥಕ್ಕೆ ವ್ಯಾಖ್ಯಾನಗಳನ್ನು ಅನುಗ್ರಹಿಸಿದ ಮಹಾಪುರುಷರ ಕುರಿತಾಗಿ ಒಂದಿಷ್ಟು ವಿಷಯ ತಿಳಿಯಬೇಕಾದದ್ದು ಅತ್ಯವಶ್ಯಕ. ಪರಮ ಕಾರುಣಿಕರೂ ಅಪಾರ ಕರುಣಾಮೃತ ಸಾಗರರು ಎಂದು ಕೊಂಡಾಡಲ್ಪಡುವ ವ್ಯಾಖ್ಯಾನ ಚಕ್ರವರ್ತಿ ಎಂದೇ ಪ್ರಸಿದ್ಧರಾದ ಆವಣಿ ಮಾಸ ಕೃಷ್ಣಾಷ್ಟಮಿ ತಿಥಿ ರೋಹಿಣಿ ತಿರುನಕ್ಷತ್ರದಲ್ಲಿ ತಿರುವವತರಿಸಿದ ಶ್ರೀ ಪೆರಿಯವಾಚಾನ್ ಪಿಳ್ಳೈ ಸ್ವಾಮಿ 3000 ಪಡಿ ವ್ಯಾಖ್ಯಾನವನ್ನು ಅನುಗ್ರಹಿಸಿದ್ದಾರೆ. ಒಂದು ಪಕ್ಷ ಶ್ರೀಕೃಷ್ಣನ ಜನ್ಮದಿನವನ್ನು ಕೊಂಡಾಡದಿದ್ದರೂ ಚಿಂತೆಯಿಲ್ಲ. ಶ್ರೀಕೃಷ್ಣ ಅವತರಿಸಿದ ಮಾಸ ತಿಥಿ ನಕ್ಷತ್ರದಲ್ಲೇ ತಿರುವವತರಿಸಿದ ಅವನ ಪ್ರೀತಿಯ ಪುತ್ರರಾದ ಶ್ರೀ ಪೆರಿಯವಾಚಾನ್ ಪಿಳ್ಳೆಯ ಜನ್ಮದಿನ ಅದಾಗಿ ತಿರುನಕ್ಷತ್ರವನ್ನು ಪ್ರತಿಯೊಬ್ಬ ಶ್ರೀ ವೈಷ್ಣವನೂ ತಪ್ಪದೇ ಸ್ಮರಿಸಿ ಕೊಂಡಾಡಬೇಕು ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಶ್ರೀ ವಡಕ್ಕು ತಿರುವೀದಿ ಪಿಳ್ಳೆಯ ತಿರುಕುಮಾರರಾಗಿ, ಶ್ರೀ ಪಿಳ್ಳೈ ಲೋಕಾಚಾರ್ಯರ ಸಹೋದರರಾಗಿ, ಮಾರ್ಗಳಿ ಮಾಸ ಅವಿಟ್ಟಂ ಅದಾಗಿ ಧನಿಷ್ಠ ತಿರುನಕ್ಷತ್ರದಲ್ಲಿ ತಿರುವವತರಿಸಿದ ಶ್ರೀ ಅಳಗಿಯ ಮನವಾಳ ಪೆರುಮಾಳ್ ನಾಯನಾರ್ರವರು 6000 ಪಡಿ ವ್ಯಾಖ್ಯಾನವನ್ನು ಅನುಗ್ರಹಿಸಿದ್ದಾರೆ. ತಿರುನಾರಾಯಣಪುರ ಎಂದೇ ಪ್ರಸಿದ್ಧವಾದ ಶ್ರೀ ಮೇಲುಕೋಟೆಯಲ್ಲಿ ತುಲಾಮಾಸ ಪೂರ್ವಾಷಾಢ ತಿರುನಕ್ಷತ್ರದಲ್ಲಿ ತಿರುವವತರಿಸಿದ ಶ್ರೀಸಾನುದಾಸರಾದ ಮಾತೃಗುರು ದೇವರಾಜರ್ ಆಯಿ ಎಂದೇ ಕೊಂಡಾಡಲ್ಪಡುವ ಶ್ರೀ ಜನನ್ಯಾಚಾರ್ಯರು ಈ ಗ್ರಂಥಕ್ಕೆ 2000 ಪಡಿ ಹಾಗೂ 4000 ಪಡಿ ವ್ಯಾಖ್ಯಾನಗಳನ್ನು ಅನುಗ್ರಹಿಸಿದ್ದಾರೆ. ಈ ಮಹಾಪುರುಷರು ಅನುಗ್ರಹಿಸಿರುವ ಇಂತಹ ಅತ್ಯದ್ಭುತ ವ್ಯಾಖ್ಯಾನ ಗ್ರಂಥಗಳನ್ನು ಆಧರಿಸಿ ಅವುಗಳಲ್ಲಿ ಅಡಗಿರುವ ತಿರುಪ್ಪಾವೆಯ ಸಾರವನ್ನು ಹಾಗೂ ಶ್ರೀರಾಮಾಯಣದ ಒಂದಿಷ್ಟು ವಿಶೇಷಾರ್ಥಗಳನ್ನು ಶ್ರೇಷ್ಠ ಉಪನ್ಯಾಸಕರು ಹಾಗೂ ಉಪಕಾರಕ ಆಚಾರ್ಯರುಗಳು ನಡೆಸಿದ ಗ್ರಂಥಕಾಲಕ್ಷೇಪಾದಿಗಳಲ್ಲಿ ಈ ದಾಸಿಯು ಅನ್ವಯಿಸಿ ಕೇಳಿ ಅನುಭವಿಸಿದ ಅನುಭವಗಳನ್ನು ಇದರ ಜೊತೆಗೆ ಆಚಾರ್ಯ ಶ್ರೇಷ್ಠರಲ್ಲಿ ಒಬ್ಬರೆನಿಸಿಕೊಂಡ ಮಾಸಿಮಾಸ ಅನುರಾಧ ತಿರುನಕ್ಷತ್ರದಲ್ಲಿ ತಿರುವವತರಿಸಿದ ಶ್ರೀ ಕೃಷ್ಣತಾತಾಚಾರ್ಯ ಸ್ವಾಮಿಯವರು ಕನ್ನಡದಲ್ಲಿ ರಚಿಸಿದ ತಿರುಪ್ಪಾವೈ ರಸಸ್ವಾದಿನಿ ಎನ್ನುವ ಅಪೂರ್ವ ಗ್ರಂಥ ಪಾರಾಯಣದಿಂದ ಅನುಗ್ರಹಿಸಲ್ಪಟ್ಟ ಒಂದಿಷ್ಟು ವಿಶೇಷಾರ್ಥಗಳನ್ನು ಯಥಾಮತಿ ಯಥಾಶಕ್ತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಆಚಾರ್ಯ ಅನುಗ್ರಹದ ಫಲವಾಗಿ ಶ್ರೀಮತಿ ಸುಪ್ರಜಾ ಶ್ರೀರಾಮ್ರವರ ಯೂಟ್ಯೂಬ್ ಚಾನೆಲ್ ಮೂಲಕ ತಿರುಪ್ಪಾವೈಯು ಶ್ರೀರಾಮಾಯಣವು ಎನ್ನುವ ವಿಶೇಷ ಸರಣಿ ಉಪನ್ಯಾಸವನ್ನು ನಡೆಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಸರಣಿ ಉಪನ್ಯಾಸವು ಸಕಲ ಭಾಗವತರಿಗೂ ತಲುಪಬೇಕೆನ್ನುವ ಉದ್ದೇಶದಿಂದ ಆಂಗ್ಲದಲ್ಲಿ, ತಮಿಳಿನಲ್ಲಿ ಹಾಗೂ ಕನ್ನಡದಲ್ಲಿ ಅದಾಗಿ 3 ಭಾಷೆಗಳಲ್ಲಿ ಪ್ರತಿದಿನ ಮುಂಜಾನೆ ಪ್ರಸಾರವಾಗಲಿದೆ. ತಾವೆಲ್ಲರೂ ಈ ಉಪನ್ಯಾಸದಲ್ಲಿ ಜೊತೆಗೂಡಿ ಗೋದಾದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಹೂವಿನೊಡನೆ ನಾರು ಪರಮಾತ್ಮನ ಶ್ರೀಪಾದ ಸೇರಿತು ಎನ್ನುವಂತೆ ನಿಮ್ಮೊಡಗೂಡಿ ಈ ದಾಸಿಯೂ ಸಹ ಗೋದಾದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವ ಆಶಯ. ಬನ್ನಿ, ಹಾಗಿದ್ದರೆ ಎಲ್ಲರೂ ಸೇರಿ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂ ಚ ಮಂಗಳಂ ಎನ್ನುವಂತೆ ಪವಿತ್ರದಲ್ಲಿಯೂ ಪವಿತ್ರ, ಮಂಗಳಗಳಿಗೂ ಮಂಗಳವಾಗಿರುವ ಈ ತಿರುಪ್ಪಾವೈ ಎನ್ನುವ ದಿವ್ಯ ನದಿಯಲ್ಲಿ ನೀರಾಡೋಣ
ಎಂದು ಹೇಳುತ್ತಾ ಆಚಾರ್ಯರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಅವತಾರಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೆ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತುವೆ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತೆ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ நித்யஸ்ரீ நித்யமங்கலம். ஸ்ரீ ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமஹ.